ನಮಸ್ತೆ ವೀಕ್ಷಕರೇ, ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಿಮ್ಗೇನಾದ್ರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೆ, ಮಲಬದ್ಧತೆ ಆಗ್ತಾ ಇದೆ, ಮಲ ತುಂಬಾ ಹಾರ್ಡ್ ಆಗಿ ಕಠಿಣತೆಯಿಂದ ನೀವು ಟಾಯ್ಲೆಟ್ ಅನ್ನ ಪಾಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿದೆ 3 ಸರಳ ಉಪಾಯಗಳು. ಮೊದಲನೇದಾಗಿ ಬೆಚ್ಚಗಿನ ನೀರನ್ನ ಪದೇ ಪದೇ ಸ್ವಲ್ಪ ಕುಡಿತಾ ಇರ್ಬೇಕು. ಎರಡನೇದಾಗಿ ನಿಮ್ಮ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ ಹಾಗೂ ರಾತ್ರಿಯ ಊಟ 3 ಸಮಯದಲ್ಲಿ 1 ಬೌಲ್ ಆಗುವಷ್ಟು, ಅಂದ್ರೆ 100ರಿಂದ 150 ಅಥವಾ 200 ಗ್ರಾಂ ಆಗುವಷ್ಟು ಹೀರೆಕಾಯನ್ನ ಬೇಯಿಸಿ ನಿಮ್ಮ ಆಹಾರದ ಜೊತೆಯಲ್ಲಿ ಅದನ್ನ ತಿನ್ಬೇಕು. ಮೂರನೆಯದಾಗಿ ನಿಮ್ಮ ಒಂದು ಕೆಳ ಹೊಟ್ಟೆಯ ಭಾಗಕ್ಕೆ, ನಾಭಿಯ ಕೆಳಗಿನ ಭಾಗಕ್ಕೆ ಹಾಟ್ ವಾಟರ್ ಬ್ಯಾಗ್ ಇಂದ ಶಾಖವನ್ನ ತೆಗೆದುಕೊಳ್ಬೇಕು. ಈ 3 ಉಪಾಯವನ್ನ ನೀವು ಪಾಲಿಸೋದ್ರಿಂದ, ಅಷ್ಟೇ ಅಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಾಸನದಲ್ಲಿ ಒಂದು 5 ನಿಮಿಷ ಕುಳಿತುಕೊಳ್ಳೋದ್ರಿಂದ ನೀವು ಈ ಮಲಬದ್ಧತೆ ಸಮಸ್ಯೆಯಿಂದ ಸಂಪೂರ್ಣವಾದ ಪರಿಹಾರವನ್ನ ಪಡ್ಕೊಳ್ಬಹುದು. ಒಮ್ಮೆ ನೀವು ಕೂಡ ಇದನ್ನ ಪ್ರಯತ್ನಿಸಿ ನೋಡಿ. ಹಾಗಾಗಿಯೂ ನಿಮ್ಗೆ ಏನಾದ್ರು ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ನಮ್ಮನ್ನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಕನ್ಸಲ್ಟ್ ಮಾಡಬಹುದು. ಇಲ್ಲಿಯೇ ಬಂದು ಪಂಚಕರ್ಮ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ಬಹುದು. ನಮಸ್ಕಾರ.